ಒಬ್ಬನೊಬ್ಬ ಹೊಂಟಿರುವ ಎಚ್ಚರಿಕೆ. ಶಿವಲಿಂಗ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ನಮಗ್ ಗೊತ್ತಿರೋ ಪ್ರಕಾರ ಶಿವಣ್ಣವರ ಅತಿ ದೊಡ್ಡ ಅಭಿಮಾನಿ ನೀವೇ. ಸೊ ಅಭಿಮಾನಿಯಾಗಿ ಇವತ್ತು ಶಿವಣ್ಣ 30 ವರ್ಷಗಳನ್ನ ಕನ್ನಡ ಚಲನಚಿತ್ರರಂಗದಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಈ ಜರ್ನಿಯನ್ನ ಸಾಗಿಸ್ಕೊಂಡ್ ಬಂದಿದ್ದಾರೆ. ಹೇಗನ್ಸ್ತಿದೆ? ಮೊದಲನೇದಾಗಿ ಇಡೀ ಶಿವಲಿಂಗ ಚಿತ್ರತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಒಬ್ಬ ಬಹಳ ದೊಡ್ಡ ಅಭಿಮಾನಿಯಾಗಿ ನಮ್ಮ ಶಿವಣ್ಣಮ್ಮ ಅವರಿಗೆ. ಅನುಷ್ಕಾ ಅವರು ಹೇಳಿದ ಅಕ್ಷರಶಃ ನಿಜ. ಶಿವಣ್ಣಮ್ಮ ಅಂತ ಹೇಳಿದ್ರೇನೆ ಅವಿನಾಶ್ ಸರ್ ಹೇಳಿದಾಗೆ ಒಂದು ಸಂತೋಷ, ಒಂದು ಕಳೆ, ಒಂದು ಉತ್ಸಾಹ, ಜೊತೆಗೆ ಒಂದು ಒಳ್ಳೆತನ ಅನ್ನೋದು ಆ ಹೆಸರಲ್ಲೇ ಇದೆ. ಅವ್ರು ಮಾಡೋ ಪ್ರತಿಯೊಂದು ಕೆಲಸದಲ್ಲೇ ಇದೆ. ಒಂದು ಸಲ ಅವ್ರ ಜೊತೆ ಕೆಲಸ ಮಾಡಿಬಿಟ್ರೆ ಮತ್ತೆ ಏನಪ್ಪಾ ಇದು ಏನೋ ಮಿಸ್ ಹೊಡಿತಿದೆಯಲ್ಲ, ಏನೋ ಇಲ್ದಂಗೆ ಆಗ್ತಿದೆಯಲ್ಲ ಅಂತ ಅನ್ಸುತ್ತೆ. ಅವ್ರ ಜೊತೆ ಅರಳಿದ ಹೂಗಳು ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಗೊತ್ತಿರಲಿಲ್ಲ, ಬೆಲೆ ಗೊತ್ತಿರಲಿಲ್ಲ. ರಿಷಿ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಆ ಮ್ಯಾಜಿಕ್ ಏನು ಅಂತ ಗೊತ್ತಾಯ್ತು. ಇವತ್ತಿನವರೆಗೂ ಆ ಮ್ಯಾಜಿಕ್ನ ನಾವು ತೆರೆ ಮೇಲೆ ನೋಡ್ತಾ ಇರ್ತೀವಿ. ನಮ್ಮ ಅದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ತೆರೆ ಹಿಂದೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದು ಕಲಿತಾ ಇರ್ತೀವಿ, ಒಂದು ವಸ್ತುನ ನೋಡ್ತಾ ಇರ್ತೀವಿ, ತುಂಬಾ ಖುಷಿ ಪಡ್ತಾ ಇರ್ತೀನಿ. ಅವ್ರ ಶಿವಣ್ಣಮ್ಮನ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹುಶಃ ನಿಲ್ಸೋದಿಲ್ಲ ಅನ್ಕೊಂಡದ್ ನಾನು. ನೀವು ನಿಲ್ಸು ಅಂತ ಹೇಳಿದ್ರು ನಿಲ್ಸೋಕ್ ಖುಷಿ ಆಗೋದಿಲ್ಲ, ಆದ್ರೆ ಸಮಯದ ಅಭಾವದಿಂದ ನಿಲ್ಲಿಸ್ಬೇಕಾಗುತ್ತೆ. ನಿಮ್ಗೋಸ್ಕರ ಸಮಯ ಇದೆ. ಒಂದ್ ಕೆಲಸ ಮಾಡಿ, ನೀವು ಮಾತಾಡಿದ್ರೆ ಮಾತಾಡ್ತಾರೆ ಹೇಳ್ತೀನಿ. ಒಂದ್ ನಿಮಿಷ, ವಿಜಯ ರಾಘವೇಂದ್ರ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರ ಕೈಲಿ ಶಿವಣ್ಣಗೋಸ್ಕರ ಒಂದ್ 4 ಲೈನ್ ಹಾಡ್ಸಿಲ್ಲ ಏನ್ರಿ? ನೋಡಿ, ಅವ್ರೆಲ್ಲ ನನ್ ಬೈತಾರೆ, ನಾನು ರಿಸ್ಕ್ ತಗೊಳಲ್ಲ. ನೀವು ಬಹಳ ಅದ್ಭುತವಾದಂತ ಸಿಂಗರ್, ನಮಗ್ ಗೊತ್ತು. ಶಿವಣ್ಣ ಅವ್ರಿಗೆ ಅದೊಂದು ಗಿಫ್ಟ್ ಆಗ್ಲಿ. ಏನ್ ಶಿವಣ್ಣ? ಅದು ಶಿವಣ್ಣ ಬಾಬುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಶಿವಣ್ಣ ಬಾಬಾ ಜೊತೆ ಒಂದು ರಿಷಿ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅವ್ರಿಗೂ ಬಹಳ ಇಷ್ಟವಾದಂತ ಹಾಡಿದೆ. ಅವ್ರಿಗೋಸ್ಕರ ಒಂದು 4 ಸಾಲುಗಳನ್ನ ಹಾಡಕ್ಕೆ ಇಷ್ಟಪಡ್ತೀನಿ. ಏನೆಂದು ನಾ ಹೇಳಲಾರೆ, ಮೌನವೇ ಕಾಡಿದೆ, ನಾ ಕಾಣೋ ಕನಸೆಲ್ಲ ಹಿಂದೆ ಜೀವವ ತಾಳದೆ, ಈ ಮನ ಪ್ರೇಮದೆ ಬೇಡಿದ ಆಸೆ ವರವಾಗದೆ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣಮ್ಮ, ಥ್ಯಾಂಕ್ ಯು ವೆರಿ ಮಚ್. ಈಗ ಶ್ರೀಕಂಠದಲ್ಲಿ ಕೆಲಸ ಮಾಡ್ತಿದ್ದೀನಿ. ಮತ್ತೆ ಮತ್ತೆ ಕೆಲಸ ಮಾಡೋಂಥ ಅವಕಾಶ ನನಗೆ ಅವರಿಂದಲೂ ಸಿಗ್ತಾ ಇರುತ್ತೆ. ಅವ್ರ ಜೊತೆ ಕೆಲಸ ಮಾಡೋ ಖುಷಿ ನನಗೆ ಸದಾಕಾಲ ಇರಲಿ ಅಂತ ಬೇಡ್ಕೊಳ್ತಾ ವಾಸು ಸರ್ ಕಂಗ್ರ್ಯಾಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ, ತಂತ್ರಜ್ಞರಿಗೆ, ಕಲಾವಿದರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ನನ್ನ ಮಾತನ್ನ ಹಾಡನ್ನ ಮುಗಿಸ್ಬೋದು. ಅನುಶ್ರೀ ಅವರೇ, ಖಂಡಿತ ಇಷ್ಟು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇಲ್ಲಿ ರಾಘವಮ್ಮನ ಕೂತಿದ್ದಾರೆ. ಥ್ಯಾಂಕ್ ಯು ರಾಘವ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಏನೋ ಅವ್ರ ಮನೆಯಿಂದ ರನ್ ಮಾಡ್ಕೊಂಡೇ ಬಂದ್ಬಿಟ್ರ ರನ್ ಆಂಟನಿ ಪ್ರಮೋಷನ್ಗೆ. ಅಂಡ್ ವಿ ಮಸ್ಟ್ ಸೇ ಸಾರಿ, ರನ್ ಆಂಟನಿ ಟ್ರೈಲರ್ ನೋಡಿದೀವಿ, ಅದ್ಭುತವಾಗಿದೆ. ಅದಕ್ಕೊಂದು ಜೋರಾಗಿ ಚಪ್ಪಾಳೆ ಬರಬೇಕು ಪ್ಲೀಸ್. ಹೇಳಿ, ಶಿವಲಿಂಗ ಬಗ್ಗೆ ಹೇಳಿ, ಶಿವಣ್ಣನ ಬಗ್ಗೆ ಹೇಳಿ. ದೊಡ್ಡಪ್ಪನ ಬಗ್ಗೆ ಏನ್ ಹೇಳ್ಬೇಕು? ಅವ್ರು ನಮ್ಮ ಎವರ್ಗ್ರೀನ್ ಸ್ಟಾರ್, ನಮ್ಮ ಸೆಂಚುರಿ ಸ್ಟಾರ್. ಸೊ ಅವರ ಸಿನಿಮಾ ಶಿವಲಿಂಗದು 3 ದಿನದ ಸಂಭ್ರಮ ಇವತ್ತು. ತುಂಬ ಖುಷಿ ಆಗುತ್ತೆ. ಪಿಕ್ಚರ್ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬ ಥ್ರಿಲ್ಲಿಂಗ್ ಆಗಿತ್ತು. ನಾನು 2 ಸಲ ನೋಡಿದೆ. ಆಮೇಲೆ ಈ ಪಿಕ್ಚರಲ್ಲಿ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ರು ದೊಡ್ಡಪ್ಪ. ಅದಕ್ಕೆ ಅವ್ರಿಗೆ ಆಲ್ ದ ಬೆಸ್ಟ್. ಇದೇ ಥರ ಇನ್ನೂ 100 ಸಿನಿಮಾ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಶಿವಣ್ಣ ಅವ್ರ ಬಗ್ಗೆ ನಿಮ್ಗೆ ತುಂಬಾ ಇಷ್ಟ ಆಗುವಂತ ವಿಷಯ ಏನು? ಏನ್ ತುಂಬಾ ಫಾಲೋ ಮಾಡ್ತೀರಾ? ಅವ್ರ ಡಾನ್ಸ್, ಅವ್ರ ಆಕ್ಟಿಂಗ್ ಏನು ತುಂಬಾ ಇಷ್ಟ ಆದ ವಿಷಯ ಅಂದ್ರೆ ಅವ್ರ ಎನರ್ಜಿ. ಆಮೇಲೆ ಅವ್ರ ಹತ್ರ ಇರೋ ಒಂದು ಪಾಸಿಟಿವ್ ವೈಬ್. ನಾವು ಮನೇಲಿ ಕೂತ್ಕೊಂಡು ಎಷ್ಟೋ ಬೇಜಾರಾಗಿದ್ರೇನೋ ಒಂದ್ಸಲಿ ಅವ್ರ ಮುಖ ನೋಡಿದ ತಕ್ಷಣ ಹಂಗೆ ಖುಷಿ ಆಗ್ಬಿಟ್ಟು ಅಲ್ವಾ? ಈಗ ಇನ್ನೊಂದು ವಿಶೇಷ ಇದೆ. ಶಿವಣ್ಣ ಅವ್ರ ಏನಾದ್ರು ಸ್ಟೇಜ್ ಮೇಲೆ ಬಂದು ಅಭಿಮಾನಿಗಳು ಏನಾದ್ರು ಕೇಳಿದ್ರೆ ಅವ್ರು ಇಲ್ಲ ಅಂತ ಇದುವರೆಗೂ ಹೇಳಲ್ಲ. ಅದೇ ರೀತಿ ವಿನಯ್ ಅವರು, ಇವಾಗ ನಾವೆಲ್ಲ ಫ್ಯಾನ್ಸ್ ಆಗಿ ವಿನಯ್ ಹತ್ರ ಒಂದು ರಿಕ್ವೆಸ್ಟ್.
ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಜುಲೈ ತಿಂಗಳು ಹಾ. ಥಿಯೇಟರ್ಗೆ ಬಂದು ರನ್ ಆಂಟನಿ ನೋಡೋದು. ಅದು ಮಾತಾದ್ರೆ ಎಲ್ರು ರನ್ ಆಂಟನಿ ನೋಡ್ತೀರಾ? ನಾವೆಲ್ಲರ ಪರವಾಗಿ ವಿನಯ್ ಅವರೇ ರನ್ ಆಂಟನಿ ಚಿತ್ರಕ್ಕೆ ಆಲ್ ದಿ ವೆರಿ ಬೆಸ್ಟ್. ಐ ಆಮ್ ಶೋರ್ ಅದು ಕೂಡ 100 days ಫಂಕ್ಷನ್ ನಡೆಯುತ್ತೆ. ಆ ಫಂಕ್ಷನ್ ನಾನೇ ಬರ್ತೀನಿ.